ಜಾಗೃತಗೊಳ್ಳಬಲ್ಲ ಎನ್ನುವುದನ್ನ ಸೂಚಿಸ್ತಾ ಇದ್ದ. ಹೌದು. ಹಾಗಾಗಿ ಎಲ್ಲೋ ಶಕ್ತಿ ಹೊರಗಡೆ ಇಲ್ಲ, ನಮ್ಮೊಳಗೆ ಇರುವ ಶಕ್ತಿಯನ್ನು ನಾವು ಜಾಗೃತಗೊಳಿಸಿಕೊಳ್ಳಬೇಕು ಎಂಬ ಸಂಕೇತವನ್ನು ಅವರು ಕೊಡ್ತಾ ಇದ್ದಾರೆ ಅಂತಾದ್ರೆ ಹಿಡಿದುಕೋ ಶಾಂಗಧರ್ಮವನ್ನು. ಹಾಗಿದ್ರೆ ಆದಿತ್ಯ ಹೃದಯವನ್ನ ಪಡೆದುತ್ತ ಗುರಿಯ ಬಿಡಿಯಲು ಅನಿತರೊಳು ವಿಮಲ ಮೂರ್ತಿಯ ಕಂಡ ಅಸುರೇಂದ್ರ
ಮೂರ್ತಿಯ ರೂಪನ ಮೂರು ಮೂರ್ತಿಯ ರೂಪನ ವಿಶ್ವಾಗಾರ ಸಾಧನ ಗುಣದೀವನ ವೀರನ ತೋರಿಯ ಮಾಯ ವಿಚಾರನ ಶ್ರೀರಾತಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ವೀರನ ಕೋರುದಿಯ ಮಾಯ ವಿಚಾರನ ಶ್ರೀರಾತಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ಚಾರು ನಿಗಮ ವಿದೂರ ನಿರುಪಮ ಶೂರ ಸುರುಚಿರ ಹಾರ ಸುರಿದ ಸಂಹಾರ ಸುರಹುರ ವಾರ ಮುಖಕ ತೇರ ದೀನೋದ್ಧಾರ ನನಿಪನ ಕಂಡನು ದಶವದನ ಕೋದಂಡರಾಮನ ಕಂಡನು 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 ದಶವದನ ಕಂಡೆ ಕಂಡೆ ಕಣ್ತುಂಬ ಕಂಡೆ ಯಾವುದನ್ನ ಮಾತಿನಲ್ಲಿ ಬಣ್ಣಿಸುವುದಕ್ಕೆ ಹೊರಟಾಗ ಬರಿದಾಗುತ್ತದೋ ಅಂತಹ ವಿಶ್ವ ಮೂರ್ತಿಯ ರೂಪವನ್ನ ಕಂಡನಲ್ಲ. ಸಿಹಿಯನ್ನು ವಿವರಿಸಿ ಅಂತ ಆಡಿದರೆ ಸವಿದವನಿಗೆ ಅದನ್ನು ವಿವರಿಸುವುದಕ್ಕೆ ಕಷ್ಟ ಸಾಧ್ಯವಾದ ಹಾಗೆ ದೇವರ ಮೂರ್ತಿಯನ್ನ ನೋಡಿ ಅನುಭವಿಸಿದಂತಹ ಹೃದಯಕ್ಕೆ ಅದನ್ನ ವರ್ಣಿಸುವಂತಹ ಶಕ್ತಿ ಸಾಮರ್ಥ್ಯವಾದರೂ ದೇವರೇ ಕೊಡಬೇಕಲ್ಲದೆ ತಾನಾಗಿ ಹೇಗೆ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ? ಸತ್ಚಿತ್ತ ಆನಂದ ರೂಪವನ್ನ ಕಾಣುತ್ತಾ ಇದ್ದೇನೆ. ಯಾವ ರೂಪವನ್ನ ನೋಡುವುದಕ್ಕಾಗಿ ಪ್ರಪಂಚದ ಕೋಟಿ ಕೋಟಿ ಜನತೆ ಸಾವಿರಾರು ವರ್ಷಗಳ ತಪಸ್ಸನ್ನ ಮಾಡಿ ಅದನ್ನ ಕಾಣಬೇಕು ಕಾಣಬೇಕು ಅಂತ ಹಪಾಪಿಸ್ತಾರೋ ಅಂತಹ ರೂಪವನ್ನ ಕಾಣುತ್ತಾ ಇದ್ದೇನೆ. ತ್ರಿಮೂರ್ತಿಗಳ ಸ್ವರೂಪವೆಲ್ಲವೂ ಒಂದಾಗುವುದನ್ನು ನೋಡುತ್ತಾ ಇದ್ದೇನೆ. ಪ್ರಪಂಚದ ಅಣು ರೇಣು ತೃಣ ಕಾಷ್ಟವೆಲ್ಲವೂ ತಾನಾಗಿ ತನ್ನ ನಿರ್ಮಾಣಕ್ಕೆ ಒಳಗಾಗುವಂತಹ ರೀತಿಯ ಶಕ್ತಿಯ ಸದೃಶ್ಯವನ್ನ ಕಾಣುತ್ತಾ ಇದ್ದೇನೆ. ಒಬ್ಬ ಸೂರ್ಯನೇನು ಸಾವಿರ ಸೂರ್ಯಗಳು ಒಟ್ಟಿಗೆ ಬಂದರು ಅದಕ್ಕಿಂತ ಮಿಗಿಲಾದಂತಹ ಪ್ರಕಾಶ ಪುಂಜವನ್ನ ಕಾಣುತ್ತಾ ಇದ್ದೇನೆ. ಏನನ್ನ ವರ್ಣಿಸಬೇಕು ಏನನ್ನ ವರ್ಣಿಸಬಾರದು, ನನ್ನ ಶಬ್ದಕ್ಕೆ ದಾರಿದ್ರ್ಯವೇ ಬಂದು ಹೋಗುತ್ತದೆ. ದಶಕಂಠನ 10 ಮುಖಗಳಲ್ಲಿ ಹೊಗಳಿ ತೀರದಂತಹ ಅನರ್ಘ್ಯವಾದ ಮೂರ್ತಿಯನ್ನ ಕಾಣುತ್ತಾ ಇದ್ದೇನೆ, ಆನಂದಿಸ್ತಾ ಇದ್ದೇನೆ. ಆಹಾ ಆಹಾ, ಅದು ರಾಮನಲ್ಲವೇ, ಅದು ಹರಿಯಲ್ವೇ, ಅದನ್ನೇ ಅಲ್ವೇ ನಾನು ಕಾಣುತ್ತಾ ಇದ್ದದ್ದು. ಮತ್ತೊಮ್ಮೆ ನೋಡುತ್ತಾ ಇದ್ದೇನೆ, ಆ ಸಮಸ್ತ ಲೋಕಗಳನ್ನು ಕಾಣುತ್ತಾ ಇದ್ದೇನೆ ಅವನಲ್ಲಿ. ಸಮಸ್ತ ಚರಾಚರ ವಸ್ತುಗಳ ಮೂಲ ಚೈತನ್ಯವಾಗಿ ಅವನನ್ನ ಕಾಣುತ್ತಾ ಇದ್ದೇನೆ. ಮತ್ತೆ ನೋಡಿದ್ರೆ ಆ ವೈಕುಂಠ ವಾಸನನ್ನ ಕಾಣುತ್ತಾ ಇದ್ದೇನೆ, ದರ್ಶಿಸ್ತಾ ಇದ್ದೇನೆ, ದರ್ಶಿಸ್ತಾ ಇದ್ದೇನೆ. ಪಶ್ಚಿಮ ದ್ವಾರ ಬರಿದಾನಂದ ದೃಶ್ಯವನ್ನ ನೋಡುತ್ತಾ ಇದ್ದೇನೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಇನ್ನು ತಡ ಮಾಡುವುದಕ್ಕಿಲ್ಲ ಸ್ವಾಮಿ, ತಡ ಮಾಡುವುದಕ್ಕಿಲ್ಲ. ಇಲ್ಲ, ಅವನನ್ನ ಯಾಚಿಸುವುದಕ್ಕೆ ಭಕ್ತಿ ಭಾವದಿಂದ ಬೇಡುವುದಕ್ಕೆ ಇದು ಸಮಯ ಅಲ್ಲ, ಸಮಯ ಅಲ್ಲ. ಶರಣು ಬರುವವನಲ್ಲ ನಿಗ್ಗಿನ ಸರಿಯುವ ತನಗೆ ನುಡಿಗೆ ಇಲ್ಲ, ರಾವಣ ಇರುವವರೆಗೂ ಭಕ್ತಿ ಭಾವದ ದೃಶ್ಯ ಇಲ್ಲವೇ ಇಲ್ಲ. ಭಾವನೆ ಇದ್ರೆ ಒಂದೇ, ಅದು ತನ್ನ ಜನನಿಯ ಉದರದಲ್ಲಿ ಹುಟ್ಟಿದ ಭಾವನೆ. ರಾಕ್ಷಸರ ಕುಲವನ್ನ ಉದ್ಧರಿಸಬೇಕು. ಒಮ್ಮೆ ತಲೆ ಕೆಳಗಾಗಿ ಹುಟ್ಟಿದಂತಹ ರಾಕ್ಷಸರ ಮುಖ ಇನ್ನೊಮ್ಮೆ ತಲೆ ಕೆಳಗಾಗುವುದಕ್ಕಿಲ್ಲ ಅನ್ನುವುದಾಗಿ ಹುಟ್ಟಿಕೊಂಡಂತಹ ಭಾವನೆ ಈಗ ಇನ್ನೊಮ್ಮೆ ಶರಣು ಬರುವ ಭಾವನೆಯೇ ಅಲ್ಲ. ನಿನ್ನ ದೃಷ್ಟಿಗನುಗುಣವಾಗಿ, ನಿನ್ನ ಮತಿಗನುಗುಣವಾಗಿ
ದುರುಳತ್ವದಲ್ಲಿಯೇ ಹುಟ್ಟಿದ್ದು ಇವತ್ತಿಗೆ ಹೌದು ಅಂತ ಆದ್ರೆ ನಿನಗನುಗುಣವಾಗಿಯೇ ದುರುಳನಾಗಿಯೇ ಬದುಕುವಂತಹ ಈ ರಾವಣನನ್ನ ಯುದ್ಧದಲ್ಲಿಯೇ ನೋಡು, ರಾಮ ಯುದ್ಧದಲ್ಲಿಯೇ ನೋಡು. ಉಳಿದವರೆಲ್ಲರೂ ಆಡುತ್ತಾ ಇರುವಂತಹ ಮಾತೇನು? ನಿನ್ನ ಈ ಧನುವಿಗೆ ಬ್ರಹ್ಮಾಸ್ತ್ರವನ್ನು ನೀ ಕೂಡಬೇಕು ಎನ್ನುವ ಹಾಗೆ ಆಡ್ತಾ ಇದ್ದಾರೆ. ಯಾಕಾಗಿ ರಾವಣತ್ವವನ್ನ ಕೊನೆಗೊಳಿಸಿಕೊಳ್ಳುವುದಕ್ಕೆ ಅಂತದೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಈ ರಾವಣನಂತೂ ಈಗ ಕೊನೆಗೊಳಿಸಲೇಬೇಕು ಎಂಬ ಕಾರಣಕ್ಕಾಗಿ ಪ್ರಯೋಗಿಸಿದಷ್ಟು ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಹಾಗಾಗಿ ಸತ್ಯ ಧರ್ಮವು ಉಳಿಯುವುದಕ್ಕೆ ಬೇಕಾಗಿ ನಿನ್ನ ಮರಳಿಗೆ ಸರಿಯಾಗಿ ಇದು ಬ್ರಹ್ಮಾಸ್ತ್ರವನ್ನ ಈ ಹೃದಯವನ್ನ ರಾಮನಿಗಾಗಿ ತೆರೆದು ಬಸಿಯುತ್ತಾ ಇದ್ದೇನೆ. ಹಾಗಿದ್ರೆ ನೋಡಿದೆಯ ಮಾತಲ್ಲಿ ನೀವೆಲ್ಲ ಎಚ್ಚರಿಸಿದಂತೆ ಉಚ್ಚರಿಸಿದಂತೆ ನಾವು ಯಾವುದಾದ ಮಹತ್ ಕಾರ್ಯವನ್ನ ಗೈಯಬೇಕು ಅಂತ ಅಂದುಕೊಂಡಿದ್ದೆವು. ಅಂತಹ ವಿಜಯ ಎನ್ನುವುದು ಪ್ರಾಪ್ತವಾಗಿದೆ. ದಶ ಕಂಠನನ್ನ ಸೋಲಿಸಿದ್ದಾಗಿದೆ, ಮುಡುಹಿದ್ದಾಗಿದೆ. ಇದು ವಿಜಯ ದಶಮಿಯಾಗಿ ಮುಂದುವರಿಯಲಿ. ಹಾಗಿದ್ರೆ ಈ ಉತ್ಸವ ಎನ್ನುವುದು ದೀಪದಂತೆ ದೀಪಾವಳಿಯಂತೆ ಆಚರಿಸಲಿ. ಲೋಕದಲ್ಲಿರುವಂತಹ ಎಲ್ಲ ಅಂಧಕಾರಗಳ ನಿವೃತ್ತಿ ಉಂಟಾಗಿ ಜ್ಞಾನದ ಬೆಳಕು ಉದಯಿಸಲಿ. ಲೋಕಕ್ಕೆ ಸನ್ಮಂಗಲ ಉಂಟಾಗಲಿ. ವೇದ ಪಾರಾಯಣದ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ. ಮೇದಿನಿಯ ಒಲಿದಿದ್ದ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಹರಿಗೊದೆಯೋ ಒಂದಕ್ಷರವ ಕೇಳರಿಗೆ ರಾಮಚಂದ್ರ ಸಲಹೋ ಜನನು
ಕಮಲಲೋಚನ ತಂಬು ಕಂಡ ವಿಮಲ ನಾಮ ವಿಶ್ವಶಾಸನ ತಂಬು ಕಂಡ ವಿಮಲ ನಾಮ ವಿಶ್ವಶಾಸನ ಅಮಿತ ಮಹಿಮಾನಂದ ವರದ ಉಮೆಯ ಪುತ್ರ ಗಣೇಶ ಮಿತ್ರ ಪವಿತ ಮಹಿಮಾನಂದ ವರದ ಉಮಯ ಪುತ್ರ ಗಣೇಶ ಮಿತ್ರ ಪವಿತ ಭಕ್ತ ವೃಂದ ಘೋಷ ನಮಿತೆ ಜಾನಕಿ ಸಂತೋಷ ರಾಮ 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 ಸದಗೋ ರಾಮಚಂದ್ರ ರಾಮಚಂದ್ರ ತಲಹೋ ಎಂಬನು ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಶಾರದಾ ನಿಲಯ ಶ್ರೀಕರ ದಂಪತಿಗಳು ನಮ್ಮಲ್ಲಿ ಒಂದು ನಾಣ್ಣುಡಿ ಉಂಟು, ಸರಸ್ವತಿಯು ಲಕ್ಷ್ಮಿಯು ಒಟ್ಟಿಗೆ ಇರೋದಿಲ್ಲ ಅಂತ. ಇಲ್ಲ, ಒಟ್ಟಿಗೆ ನೆಲೆಸಿದ್ದಾರೆ ಅಂತ ಹೇಳುವುದಕ್ಕೊಂದು ಸಾಕ್ಷಿಯನ್ನು ಒದಗಿಸಿದ್ದೇನೆ ಈ ಮನೆಯಲ್ಲಿ. ಇದಕ್ಕೆ ಮೊದಲಿಗೆ ನಾನು ನಿಮಗೆ ಹೃತ್ಪೂರ್ವಕವಾಗಿ ಪಾಠಕ್ ಯಕ್ಷ ಸಂಸ್ಕೃತಿ ಟ್ರಸ್ಟ್ನ ಪರವಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ವಿಶಾಲವಾದಂತಹ ಮನಸ್ಸು, ಎಷ್ಟು ವಿಸ್ತೀರ್ಣ ಇದೆ ಈ ಸ್ಥಳ, ಆದರೆ ಆ ಕಲಾ ಪ್ರದರ್ಶನಕ್ಕೆ ತಾವು ಒದಗಿಸಿದ ಆ ವಿಸ್ತಾರವನ್ನು ನಾವು ಮಾನಿಸ್ತೇವೆ. ಅತ್ಯಂತ ನಮಗೆ ಒಂದು ತೃಪ್ತಿಯನ್ನು ಕೊಟ್ಟ ಒಂದು ಕಾರ್ಯಕ್ರಮ ಇದು ಅಂತ ಹೇಳುವಲ್ಲಿ ಹೆಮ್ಮೆ ಹೆಚ್ಚಾಗುತ್ತದೆ. ಕಾರಣ, ಇವತ್ತಿಗೆ 14ನೆಯ ದಿವಸದ ಕಾರ್ಯಕ್ರಮ. ನಾಳೆ ಒಂದು ಕಾರ್ಯಕ್ರಮ ಮುಗಿಸಿದರೆ ಯಕ್ಷ ಪಕ್ಷ ಸಂಪನ್ನಗೊಳ್ಳಲಿಕ್ಕಿದೆ. ಆ 14 ಕಾರ್ಯಕ್ರಮಗಳು ಹೇಗೆ ಬರ್ತಾ ಇದೆ ಅಂದ್ರೆ ಒಂದರಿಂದ ಒಂದು ವೃದ್ಧಿಯನ್ನು ಕಾಣ್ತಾ ಬರ್ತಾ ಇದೆ. ಅದರಲ್ಲಿ ನಮಗೆ ಅತಿ ಸಂತೋಷವನ್ನು ಕೊಟ್ಟ ಒಂದು ವೇದಿಕೆ ನೆನಪು ಮಾಡಿಕೊಡ್ತೇನೆ. ಸಂಗೀತ ಪ್ರಧಾನವಾದ ಒಂದು ವೇದಿಕೆಯಲ್ಲಿ ಮೊನ್ನೆ ವಿಶ್ವಾಮಿತ್ರ ಮೇಲಕ್ಕೆ ಆಖ್ಯಾನವನ್ನು ಆಡುವಾಗ ಒಂದು ನಿನ್ನೆ ಹೃತ್ಪೂರ್ವಕವಾದ ಆನಂದವನ್ನು ನಾವು ಅನುಭವಿಸಿದ್ದೇವೆ. 2ನೆಯ ಸ್ಥಾನ ನಾವು ಇಲ್ಲಿಗೆ ಕೊಡಬೇಕು. ಇದು ನಿಜವಾಗಲೂ ನಾನು ಕೇವಲ ಮಾತಿನ ಆಡಂಬರಕ್ಕೆ ಹೇಳುವುದಲ್ಲ. ಯಾಕಂದ್ರೆ ನಾನು ಸುಹಾಸ್ ಮರಾಠೆ ಅವರಲ್ಲಿ ಹೇಳಿದೆ, ಇದನ್ನೊಂದು ನೀವು ವಿಡಿಯೋ ಮಾಡಬೇಕು, 30 ಅಥವಾ 50 ಸೆಕೆಂಡಿನ ವಿಡಿಯೋ ಮಾಡಬೇಕು. ಇಷ್ಟು ಜಾಗದಲ್ಲಿ ತಾಳಮದ್ದಲೆಯನ್ನು ಮಾಡ್ಲಿಕ್ಕೆ ಆಗುತ್ತೆ ಅಂತ ನಾವು ತೋರಿಸುವುದಕ್ಕೆ ಅದು ದಾಖಲೆ ಬೇಕು ಅಂತ. ಯಾಕಂದ್ರೆ ದೊಡ್ಡ ದೊಡ್ಡ ಹಾಲ್ ಅನ್ನು ನಾವು ಅಪೇಕ್ಷೆ ಪಡ್ತೇವೆ. ಯಾಕಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಈಗ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ವು ಅಂತ ಹೇಳಿ. ಇದು ಸಾಧ್ಯ ಅಂತ ಮಾಡಿ ತೋರಿಸಿದ್ದಕ್ಕೆ, ಇದಕ್ಕೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಮನೆಯವರಿಗೆ ನಾವು ತಲೆ ಬಾಗುತ್ತೇವೆ. ಹೀಗೆ ಮನೆಯವರಿಗೂ ಮತ್ತು ಕಲಾವಿದರಿಗೂ ಒಂದು ಒಳ್ಳೆಯ ಸಂಬಂಧವನ್ನು ಕಲ್ಪಿಸಿ ಕಾರ್ಯಕ್ರಮ ಸಂಪನ್ನಗೊಳ್ಳುವರೆ ಕಾರಣ ಪ್ರೀತಿಯ ಭ್ರಾತೃ ಸ್ವರೂಪರೇ ಗರ್ತಿಕೆರೆ ಕೃಷ್ಣಮೂರ್ತಿ ಅಣ್ಣ ಪಾಠಕರಿಗೆ ಹೇಳ್ತೇನೆ, ಒಂದು ಆತ್ಮೀಯವಾದಂತಹ ವಲಯವನ್ನು ಕಲ್ಪಿಸಿದ್ದೀರಿ. ಆಮೇಲೆ ನಾನು ಈ 2ಕ್ಕಿಂತ ವಿಶೇಷವಾಗಿ ಅಭಿನಂದಿಸುವುದು ಈ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದು ಕೂರಿಸಿದ್ದೀರಲ್ಲ, ನಿಜವಾಗಿಯೂ ನಿಮ್ಮನ್ನು ನಾವು ಹಾರ್ದಿಕವಾಗಿ ಅಭಿನಂದಿಸ್ತೇವೆ. ಯಾಕೆಂದ್ರೆ ಇದು ಬೇಕು. ತಾಳಮದ್ದಲೆ ಎಂದ ಕೂಡಲೇ ಬರುವವರು ಹೇಗೆ ಅಂದ್ರೆ 40, 50, 60 ವರ್ಷದವರೇ ನಮಗೆ ನಿರೀಕ್ಷೆ. ಹೌದು, ಆದ್ರೆ ಇಷ್ಟು ಎಳೆಯವರನ್ನು ಬಂದು ಕೂರಿಸಿದ್ದೀರಲ್ಲ, ನಿಜವಾಗಿಯೂ ಇದು ನಮಗೆ ಸಾರ್ಥಕ್ಯವನ್ನು ಒದಗಿಸಿದ ಒಂದು ಶುಭ ಕ್ಷಣಗಳು. ಇದನ್ನು ಒದಗಿಸಿದ ಈ ಪುಟಾಣಿಗಳ ಪಾಲಕರಿಗೆ ನಾವು ಅತ್ಯಂತ ವಿನಮ್ರವಾಗಿ ತಲೆಬಾಗ್ತೇವೆ. ಇದು ಖಂಡಿತ ಇಲ್ಲಿಗೆ ನಿಲ್ಲುವುದು ಬೇಡ, ಮುಂದುವರಿಸಿ. ನಾನು ಕೇವಲ ತಾಳಮದ್ದಲೆ ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇಲ್ಲ. ಭಾರತೀಯ ಸಂಸ್ಕೃತಿಯನ್ನು ಸಾರುವ ಯಾವ ಕಲೆಯಾದರೂ ಸರಿ ಈ ಮಕ್ಕಳನ್ನು ಮುಂದುವರಿಸಿ. ಅವರಿಗೆ ಏನೋ ಒಂದು ಅಭಿರುಚಿ ಇರುತ್ತೆ ಅಥವಾ ಅದರಿಂದ ಅವರಿಗೇನೋ ಪ್ರಯೋಜನ ಅಂತಲ್ಲ, ನಿಜವಾಗಿಯೂ ಮನೋವಿಕಾಸ ಆಗುವುದಕ್ಕೆ ಈ ಕಲೆ ಮಾಧ್ಯಮವಾಗಿ ನಮಗೆ ಬೆಳಕನ್ನು ಚೆಲ್ಲುತ್ತೆ. ಆ ಬೆಳಕಿನಂತ ನಮ್ಮ ಮುಖ ಯಾವಾಗಲೂ ಇರಬೇಕು. ದುರ್ದೈವ ಅಂತ ಹೇಳಿದ್ರೆ ನಾವು ನಮ್ಮ ಒಳಗಿದ್ದ ಬೆಳಕನ್ನು ಆರಿಸಿಕೊಂಡು ಕತ್ತಲೆಯಂತ ನಮ್ಮ ಮುಖ ಮಾಡುತ್ತಾ ಅಯ್ಯೋ ಬೆಳಕಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದೇವೆ. ಆ ಒಂದು ಸಂದಿಗ್ಧತೆಯಿಂದ ಹೊರಗೆ ಬರುವುದಕ್ಕೆ ನಮಗಿದು ನಿಜವಾಗಿಯೂ ಒಂದು ಒಳ್ಳೆಯ ಮಾಧ್ಯಮ. ಹಾಗಾಗಿ ಇಂತಹ ಒಂದು ರಸ ನಿಮಿಷಗಳನ್ನು ಒದಗಿಸಿಕೊಟ್ಟದ್ದಕ್ಕೆ ಮತ್ತೆ ಮತ್ತೆ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಕಲಾವಿದರ ಪರಿಚಯ ತಮಗೆಲ್ಲ ಆಗಿದೆ. ಯಾಕಂದ್ರೆ ಕಲಾ ಮಾಧ್ಯಮವಾಗಿಯೇ ಕಲಾವಿದರ ಪರಿಚಯ ಆಗಬೇಕು ಅಂತ ಹೇಳುವುದು ನಮ್ಮ ತಂಡದ ಆಶಯ. ವೈಯಕ್ತಿಕವಾಗಿ ನಾನು ಇಂಥವನು ಅಂಥವನು ಅದು ಬೇಡ ಅಂತ ಹೇಳುವ ಹಾಗೆ.
ಯಾಕಂದ್ರೆ ನಮಗೆ ಇಲ್ಲೊಂದು ಹೃದಯ ತುಂಬಿದ ಭಾವ ಏನು ಅಂತ ಹೇಳಿದ್ರೆ, ನನಗೆ ಈ ಕೂಟದಲ್ಲಿ ಭಾಗವಹಿಸಿದ್ದ ನನಗೆ ಅಲ್ಲಿ ಪಾತ್ರವೇ ಆಗುವುದಕ್ಕೆ ಪೂರಕವಾಗಿ ಒಂದಷ್ಟು ಸನ್ನಿವೇಶಗಳು ಇಲ್ಲಿ ಒದಗಿದೆ. ಹಿಮ್ಮೇಳದವರ ಒಂದು ಸಹಾಯ ಅದಕ್ಕೆ ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಮಂಡೋದರಿ ಅಂತ ಹೇಳುವುದನ್ನು ನಾನು ಒಂದು ಕ್ಷಣವೂ ಮರೆಯದ ಹಾಗೆ ಆ ಪಾತ್ರವನ್ನು ನಿರ್ವಹಿಸುವುದಕ್ಕೆ ಹಿಮ್ಮೇಳದ ಈರುವರು ಒಳ್ಳೆಯ ಸಹಕಾರವನ್ನು ಮೂರು ಮಂದಿ ಈರುವರಲ್ಲ, 3 ಮಂದಿ. ನಂತಳಿಗೆ ಅನಂತ ಹೆಗಡೆ ಅವರು ಸುಶ್ರಾವ್ಯವಾದಂತಹ ಭಾಗವತಿಕೆ. ಮತ್ತೆ ಅವರಿಗೊಂದು ದೊಡ್ಡ ಸವಾಲಿದೆ ನೋಡಿ. ಏನು ಸವಾಲು ಅಂತ ಹೇಳಿದ್ರೆ, ಪದ್ಯವನ್ನು ಕೇವಲ ಪದ್ಯದ ಸಾಹಿತ್ಯ, ಅದಕ್ಕೊಂದು ರಾಗ ಇದೆ, ತಾಳ ಇದೆ, ಅದನ್ನು ಹೊಂದಿಸಿ ಹೇಳುವುದು ಮಾತ್ರ ಅಲ್ಲ, ಪಾತ್ರಕ್ಕನುಗುಣವಾಗಿ ಹೇಳಬೇಕು. ಅದು ದೊಡ್ಡ ಸವಾಲು. ಪ್ರತಿ ಕ್ಷಣದಲ್ಲಿ ಅದು ಬದಲಾಗ್ತಾ ಹೋಗುತ್ತೆ. ಆ ಬದಲಾವಣೆಯನ್ನು ಗಮನಿಸ್ತಾ ಆ ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ತಾ ನಮಗದನ್ನು ಕಟ್ಟಿಕೊಡಬೇಕು ಅವರು. ಆ ಒಂದು ಹೊಣೆಯನ್ನು ಚೆನ್ನಾಗಿ ನಿಭಾಯಿಸಿದ ಅನಂತ ಹೆಗಡೆ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇವೆ. ಯಕ್ಷಗಾನ ಗುರುಗಳು ಎಲ್ಲ ವಿಭಾಗದಲ್ಲಿಯೂ ತಮ್ಮ ಪರಿಣಿತಿಯನ್ನು ಸಾಧಿಸಿ ಅನೇಕ ಮಂದಿ ಶಿಷ್ಯ ಸಂಪತ್ತನ್ನು ಹೊಂದಿದ ಶ್ರೀಯುತ ಅನಂತ ಪದ್ಮನಾಭ ಪಾಠಕರು ಈ ಮನೆಯವರು. ಅವರು ಒಂದು ಒಳ್ಳೆಯ ಸಂಯೋಜಿತ ತಂಡವನ್ನು ಕಟ್ಟಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಚಿನ್ಮಯ್ ಅವರನ್ನು ಇವರೇ ತಾವು ಎಂತ ಹೇಳೋದಕ್ಕೆ ಕರಕಮಲ ಸಂಜಾತ ಅಂತ ಹೇಳಬಹುದು. ನಾನು ಯಾಕೆ ಅದನ್ನು ಪದೇ ಪದೇ ಹೇಳ್ತೇನೆ ಅಥವಾ ಅದನ್ನು ಅಂಡರ್ಲೈನ್ ಮಾಡ್ತೇನೆ ಈ ವಾಕ್ಯವನ್ನು ಅಂತ ಹೇಳಿದ್ರೆ, ಅಪರೂಪವಾದ ಕೆಲವು ಪೆಟ್ಟುಗಳು, ಆ ಮದ್ದಲೆಯಲ್ಲಿ ಹೊರಬರಬಹುದಾದ ಕೆಲವು ಪೆಟ್ಟುಗಳು ಅದು ಬೇರೆ ಕಡೆ